ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ದಿನ ಒಂದು 3 ಡ್ರೆಸ್ಸಸ್ ಅರ್ಜೆಂಟಾಗಿ ಕೊಡಬೇಕಿತ್ತು. ಹಾಗಾಗಿ ಡ್ರೆಸ್ಸಸ್ ಲೈನಿಂಗ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಲೈನಿಂಗ್ ಕಟ್ ಮಾಡೋದು ವಿಡಿಯೋ ಮಾಡೋಕ್ಕಾಗಿಲ್ಲ, ಟೈಮ್ ಇಲ್ಲದೆ ಇರೋ ಕಾರಣದಿಂದ. ಲೈನಿಂಗ್ ಕಟ್ ಮಾಡಿದಾದಮೇಲೆ ಡ್ರೆಸ್ ಪೀಸ್ ಮೇಲೆ ಲೈನಿಂಗ್ ಇಟ್ಟು ಕಟ್ ಮಾಡ್ತಾಯಿದ್ದೀನಿ. ಈಗ ಲೈನಿಂಗ್ ಕಟ್ ಮಾಡೋದೆಲ್ಲ ತೋರಿಸ್ಬೇಕು ಅಂದರೆ ಮೆಜರ್ಮೆಂಟ್ ಸಮೇತ ತೋರಿಸೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ. ಹಾಗಾಗಿನೇ ಅಷ್ಟೊಂದು ಟೈಮ್ ಇಲ್ಲ, ಅರ್ಜೆಂಟಾಗಿಯೇ ಡ್ರೆಸ್ಸಸ್ಸು ಸ್ಟಿಚ್ ಮಾಡಿ ಕೊಡಬೇಕಾಗಿದೆ. ಈಗ ಅದರಿಂದನೇ ಲೈನಿಂಗ್ ಕಟ್ ಮಾಡೋದು ತೋರಿಸ್ತಾ ಇಲ್ಲ ಈ ವಿಡಿಯೋದಲ್ಲಿ. ಲೈನಿಂಗ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮೈನ್ ಡ್ರೆಸ್ ಪೀಸ್ ಮೇಲೆ ಇಟ್ಬಿಟ್ಟು ಕಟ್ ಮಾಡೋದು ಬೇಗನೆ ಆಗುತ್ತೆ. ಹಾಗಾಗಿನೇ ಇದೊಂದು ಚಿಕ್ಕ ವಿಡಿಯೋ ತೆಗಿತಾ ಇದ್ದೀನಿ. ಫ್ರಂಟ್ ಪಾರ್ಟು ಕಟ್ಟಿಂಗ್ ಆಯಿತು. ಇನ್ನು ಬ್ಯಾಕ್ ಪಾರ್ಟ್ಗೋಸ್ಕರ ಪ್ಲೈನ್ ಕ್ಲಾತು ತೊಗೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ಗೆ ಎಂಬ್ರಾಯ್ಡರಿ ಬಂದಿತ್ತು ಡ್ರೆಸ್ ಮೆಟೀರಿಯಲಲ್ಲಿ, ಅದನ್ನು ಫ್ರಂಟ್ಗೆ ಹಾಕಿ ಕಟ್ ಮಾಡಿಬಿಟ್ಟು ಇದು ಪ್ಲೈನ್ ಆಗಿರೋ ಕ್ಲಾತಲ್ಲಿ ಬ್ಯಾಕ್ಗೆ ತೊಗೊಳ್ತಾ ಇದ್ದೀನಿ. ಇವ್ರದ್ದು ಅಳತೆ ಡ್ರೆಸ್ ಇಲ್ಲ, ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಹಾಗಾಗಿನೇ ಬಾಡಿ ಮೆಜರ್ಮೆಂಟ್ಗೆ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟೇ 3 ಡ್ರೆಸ್ಗೂ ಒಂದೇ ಸಲ ಲೈನಿಂಗನ್ನು ಕಟ್ ಮಾಡಿ ಇಟ್ಟಿದ್ದೆ. ಇದು ಬ್ಯಾಕ್ ಪಾರ್ಟ್ಗೆ ಲೈನಿಂಗಿಂತ ಒಂದು ಇಂಚಷ್ಟು ಎಕ್ಸ್ಟ್ರಾ ಕ್ಲಾತು ಸುತ್ತಲೂ ಇರೋ ರೀತಿ ಫೋಲ್ಡಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ಡ್ರೆಸ್ಗೆ ಸ್ಲೀವ್ಸ್ ಕಟ್ ಮಾಡಿಲ್ಲ. ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಕಟ್ಟಿಂಗ್ ಎಲ್ಲ ಆದಮೇಲೆ ಎಷ್ಟು ಕ್ಲಾತ್ ಉಳಿಯುತ್ತೆ ಅದ್ರ ಮೇಲೆ ಸ್ಲೀವ್ಸ್ ಕಟ್ಟಿಂಗು ಮಾಡ್ತೀನಿ. ಇವರು ಲೆಂತು 38 ಇಂಚಸ್ ಕೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಕ್ಲಾತು ಜಾಸ್ತಿನೇ ಇದೆ ಮಟೀರಿಯಲಲ್ಲಿ. ಅದನ್ನು ಮೇಲೆ ಮಾರ್ಕ್ ಮಾಡಿದ್ದೀನಿ ಟ್ರಿಮ್ ಮಾಡೋದಕ್ಕೆ. 3 ಡ್ರೆಸ್ಸಸ್ಸು ತುಂಬ ಚೆನ್ನಾಗಿದ್ದಾವೆ. ಕಲರ್ ಗ್ರೀನ್ ಒಂದು, ಸಿಮೆಂಟ್ ಕಲರ್ ಒಂದು, ವೈಟ್ ಕಲರ್ ಒಂದು. 3ಕ್ಕೂ ನಾರ್ಮಲ್ ಪ್ಯಾಂಟೇ ಕೇಳಿದ್ದಾರೆ. ನಾರ್ಮಲ್ ಪ್ಯಾಂಟು ಕಟ್ ಮಾಡಬೇಕು 3 ಡ್ರೆಸ್ಗೂ. ಇನ್ನು ಸ್ಲೀವ್ಸು ಕ್ಲಾತ್ ಎಷ್ಟು ಉಳಿಯುತ್ತೆ ನೋಡಿಕೊಂಡು 3/4 ಸ್ಲೀವ್ಸ್ ಕೇಳಿದ್ದಾರೆ. ಕಡಿಮೆ ಕ್ಲಾತ್ ಉಳಿತು ಅಂದರೆ ಹಾಫ್ ಸ್ಲೀವು ಸಹ ಇಡ್ಬೋದು. ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಯಿತು. ಇನ್ನು ಕ್ಲಾತ್ ನೋಡಿ, ಇಷ್ಟು ಕ್ಲಾತು ಉಳಿದಿದೆ. ಇದರಲ್ಲಿ 3/4 ಸ್ಲೀವ್ಸ್ಗೆ ಆಗೋದಿಲ್ಲ, ಹಾಗಾಗಿ ಹಾಫ್ ಸ್ಲೀವ್ಸು ಕಟ್ ಮಾಡ್ತೀನಿ. ಇದು ಉಲ್ಟಾ ಯಾವುದು ಅಂತ ಗೊತ್ತಾಗೋದಕ್ಕೋಸ್ಕರ ರಾಂಗ್ ಸೈಡ್ಗೆ ಇಂಟು ಮಾರ್ಕ್ ಹಾಕ್ತಾಯಿದ್ದೀನಿ. ಇವ್ರದ್ದು ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೇ ಹಾಫ್ ಸ್ಲೀವ್ಸ್ಗೂ ಮತ್ತು ಫುಲ್ ಸ್ಲೀವ್ಸ್ಗೂ ಎರಡಕ್ಕೂ ತೊಗೊಂಡಿದ್ದೆ. ಹಾಗಾಗಿ ಫುಲ್ ಸ್ಲೀವ್ಸ್ಗೆ ಕ್ಲಾತ್ ಉಳಿದ್ರೆ ಫುಲ್ ಸ್ಲೀವ್ಸ್ ಇಡ್ತೀನಿ, ಕ್ಲಾತು ಉಳಿದಿಲ್ಲ ಅಂದರೆ ಹಾಫ್ ಸ್ಲೀವ್ ಇಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿನೇ ಇದು ಹಾಫ್ ಸ್ಲೀವ್ಸ್ಗೆ ಆಗುತ್ತೆ. ಸ್ಲೀವ್ಸ್ಗೆ ಕ್ಲಾತು ಕಡಿಮೆನೇ ಇದೆ, ಫುಲ್ ಸ್ಲೀವ್ಸ್ ಇಡೋಕ್ಕೆ ಸಾಕಾಗೋದಿಲ್ಲ. ಹಾಗಾಗಿ ನಾನು ಹಾಫ್ ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಲೈನಿಂಗ್ ಏನು ಕೊಡ್ತಾ ಇಲ್ಲ, ಕ್ಲಾತೇ ಮಂದವಾಗಿ ಚೆನ್ನಾಗಿದೆ, ಲೈನಿಂಗ್ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಇದೆ. ಹಾಗಾಗಿನೇ ಸ್ಲೀವ್ಸ್ಗೆ ಲೈನಿಂಗ್ ಕೊಡ್ತಾ ಇಲ್ಲ. ಇನ್ನು ಈ ಸ್ಲೀವ್ಸ್ಗೆ ಬೇಕಾದರೆ ಪೈಪಿಂಗ್ ಕೊಟ್ಕೊಳ್ಬೋದು. ಪ್ಯಾಂಟ್ ಪೀಸ್ ಕಲರು ಚೇಂಜ್ ಆಗಿದ್ದಿದ್ರೆ ಪೈಪಿಂಗ್ ಕೊಡ್ಬೋದಿತ್ತು. ಪ್ಯಾಂಟ್ ಪೀಸು ಸಹ ವೈಟ್ ಕಲರೇ ಬಂದಿದೆ. ಹಾಗಾಗಿ ನಾನು ಪೈಪಿಂಗ್ ಕೊಡ್ತಾ ಇಲ್ಲ, ಫೋಲ್ಡ್ ಮಾಡಿನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಡ್ರೆಸ್ಸಲ್ಲಿ ಪ್ಯಾಂಟ್ ಪೀಸ್ ಕಲರ್ ಚೇಂಜ್ ಆಗಿದ್ದರೆ ನಾವು ಪೈಪಿಂಗಿಗೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಸು. ಟಾಪ್ ಒಂದು ಕಲರು, ಪ್ಯಾಂಟ್ ಒಂದು ಕಲರ್ ಇದ್ದರೆ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚಲ್ಲಿ ಸ್ಟಿಚ್ ಮಾಡ್ಬೋದು. ಈ ಡ್ರೆಸ್ಗೆ ಎರಡೂ ವೈಟ್ ಕಲರೇ ಇದೆ, ಆ ಥರ ಮಿಕ್ಸ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಇವ್ರದ್ದು 3 ಡ್ರೆಸ್ ಇದೆ ಅಂತ ಹೇಳಿದ್ನಲ್ವ, ಅದರಲ್ಲಿ ಕಲರ್ ಚೇಂಜ್ ಇದೆ. ಅದರಲ್ಲಿ ಬೇಕಾದರೆ ಮಿಕ್ಸ್ ಮಾಡಿ ಸ್ಟಿಚ್ ಮಾಡ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ.
ಇದೇ ಥರ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಡ್ರೆಸ್ಗೆ ಫ್ಯೂಸಿಂಗಲ್ಲಿ ನೆಕ್ ಕಟ್ ಮಾಡಬೇಕು. ಅದು 3 ಡ್ರೆಸ್ಗೂ ಒಂದೇ ಸಲ ನೆಕ್ ಕಟ್ ಮಾಡ್ತೀನಿ. ಬೇರೆ ಬೇರೆ ನೆಕ್ ಕಟ್ ಮಾಡಿ ಅದರಲ್ಲಿ ಇಟ್ಟರೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇವ್ರದ್ದು ಇನ್ನು ಉಳಿದಂತೆ ಡ್ರೆಸ್ಸು ಒಂದು ಸಿಮೆಂಟ್ ಕಲರು ನೇವಿ ಬ್ಲೂ ಕಲರ್ ಪ್ಯಾಂಟ್ ಬಂದಿದೆ. ಅದಕ್ಕೆ ಇನ್ನೊಂದು ಗ್ರೀನ್ ಆ್ಯಂಡ್ ಕ್ರೀಮ್ ಕಾಂಬಿನೇಷನಲ್ಲಿ ಒಂದು ಡ್ರೆಸ್ ಇದೆ ನೋಡಿ. ಈ 3 ಡ್ರೆಸ್ಸು ಒಬ್ರದ್ದೇ. 3 ಡ್ರೆಸ್ಸು ಈಗ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಸ್ಟಿಚಿಂಗ್ ಮಾಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.